Welcome to online class friend. In previous class we solved the illustration number 1. This is illustration number 2. Problem number 2. Look at the problem. Prabhu purchased a motor car from Abharna Motors on 1/4/2013 on installment purchase system. The payment is to be made in the followings. So ಯಾರಿಲ್ಲಿ ಪರ್ಚೇಸರ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂತ ನೋಡಿ. Prabhu is the buyer or purchaser. Who is the seller here? Abharna Motors. ಯಾವತ್ತು ಡೇಟ್ 1/4/2013 ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಮತ್ತು ಏನು ಕೊಟ್ಟಿದ್ದಾರೆ? ಪೇಮೆಂಟ್ಸ್ ಮೇಡ್, ದಟ್ ಮೀನ್ಸ್ ಇನ್ಸ್ಟಾಲ್ಮೆಂಟ್ ಈಚ್ ಮೇಡ್ ಕೊಟ್ಟಿದ್ದಾರೆ. 1/4/2013 80,000. ವಾಟ್ ಇಟ್ ಮೀನ್ಸ್? ಎಸ್, ಅಡ್ವಾನ್ಸ್ ಇದು ಅಡ್ವಾನ್ಸ್ ಪೇಮೆಂಟ್ ಆರ್ ಡೌನ್ ಪೇಮೆಂಟ್. ವಿ ಸೇಸ್ ಡೌನ್ ಪೇಮೆಂಟ್ ಇದು ಅಡ್ವಾನ್ಸ್ ಅಥವಾ ಡೌನ್ ಪೇಮೆಂಟ್ 80,000. ಮತ್ತು ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು? ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು? 1,82,000. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 1,20,000. ಥರ್ಡ್ ಇನ್ಸ್ಟಾಲ್ಮೆಂಟ್ 1,10,000. This is the information given. After that, interest is 10% per annum included in those installment ಅಂತ ಹೇಳಿದ್ದಾರೆ. ಇದು ಇನ್ಸ್ಟಾಲ್ಮೆಂಟ್ ಏನುಂಟು ಅದರಲ್ಲಿ 10% ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ದೆನ್ ಪ್ರಭು ಚಾರ್ಜಿಂಗ್ ಡಿಪ್ರಿಸಿಯೇಷನ್ ಅಟ್ ದಿ ರೇಟ್ ಆಫ್ 20% ಆನ್ ಕಾರ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಹೇಳಿದ್ದಾರೆ. ದಿಸ್ ಇನ್ಫಾರ್ಮೇಷನ್ ಆ್ಯಸ್ ಕಂಪೇರ್ಡ್ ಟು ದಿ ಪ್ರೀವಿಯಸ್ ಪ್ರಾಬ್ಲಮ್. ವಾಟ್ ಇಸ್ ದ ಡಿಫ್ರೆನ್ಸ್ ಆರ್ ದೇರ್? ಇನ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕ್ಯಾಶ್ ಪ್ರೈಸ್ ಇಸ್ ಗಿವನ್. ಕ್ಯಾಶ್ ಪ್ರೈಸನ್ನು ಕೊಟ್ಟಿದ್ದರು, ಕ್ಯಾಶ್ ಪ್ರೈಸ್ ಆಫ್ ದಿ ಅಸೆಟನ್ನು ಕೊಟ್ಟಿದ್ದರು. ಬಟ್ ಈ ಪ್ರಾಬ್ಲಮಲ್ಲಿ ಕ್ಯಾಶ್ ಪ್ರೈಸನ್ನು ಕೊಡಲಿಲ್ಲ. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಪ್ರಾಬ್ಲಮ್ ಸಹ ಇಂಟ್ರೆಸ್ಟಲ್ಲಿ ಇನ್ಕ್ಲೂಡ್ ಆಗಿತ್ತು ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್. ಈ ಪ್ರಾಬ್ಲಮಲ್ಲಿ ಸಹ ಈಚ್ ಇನ್ಸ್ಟಾಲ್ಮೆಂಟಲ್ಲಿ ಇನ್ಕ್ಲೂಡ್ ಇಂಟ್ರೆಸ್ಟ್ ಆಗಿದೆ. ಬಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದರು, ಇದರಲ್ಲಿ ಕ್ಯಾಶ್ ಪ್ರೈಸ್ ಕೊಡಲಿಲ್ಲ. ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಈ ಪ್ರೀವಿಯಸ್ ಪ್ರಾಬ್ಲಮ್ ಮತ್ತು ಈ ಪ್ರಾಬ್ಲಮಿಗೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಈ ಥರದ್ದು ಏನಾದರೂ ಕ್ಯಾಶ್ ಪ್ರೈಸ್ ಕೊಡದೇ ಇರುವಂಥ ಪ್ರಾಬ್ಲಮ್ ಏನಾದರೂ ಕೊಟ್ಟರೆ ಅವಾಗ ನೀವು ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಮೆಥಡ್ ಅಂತ ಹೇಳ್ತೇವೆ. ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಮೆಥಡಲ್ಲಿ ನೀವು ಕ್ಯಾಶ್ ಪ್ರೈಸನ್ನು ಫೈಂಡ್ ಔಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಈಚ್ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಇನ್ಕ್ಲೂಡ್ ಆಗಿದೆ ಇಂಟ್ರೆಸ್ಟ್ ಅನ್ನೋದನ್ನು ಸಹ ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಹೌ ಮಚ್ ಇಂಟ್ರೆಸ್ಟ್ ಈಸ್ ಇನ್ಕ್ಲೂಡೆಡ್, ದಟ್ ಆಲ್ಸೋ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಈಚ್ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಎಷ್ಟುಂಟು ಮತ್ತು ಇಂಟ್ರೆಸ್ಟ್ ಎಷ್ಟುಂಟು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಅದು ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಮೆಥಡ್ ಅಂತ ಹೇಳ್ತೇವೆ. ಅದರ ಪ್ರಕಾರ ನಾವು ತಗೋಬೇಕು. ಅಂದರೆ 2016 ಫಸ್ಟಿಗೆ 15, 14, 13 ಹಾಗೆ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಏನೆಲ್ಲ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ನೋಡಿ. ಪ್ರಿಪೇರ್ ಇನ್ ದ ಬುಕ್ಸ್ ಆಫ್ ಪ್ರಭು, ಅಂದರೆ ಬೈಯರ್ ಬುಕ್ಕಲ್ಲಿ ಮಾತ್ರ. ಮೋಟರ್ ಕಾರ್ ಆಭರಣ ಮೋಟರ್ಸ್ ಲಿಮಿಟೆಡ್ ಅಂದರೆ ಸೆಲ್ಲರ್. ದೆನ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ದೆನ್ ಇಂಟ್ರೆಸ್ಟ್ ಅಕೌಂಟ್. ಡಿಪ್ರಿಸಿಯೇಷನ್ ಅಕೌಂಟ್ ಏನು ಕೇಳಲಿಲ್ಲ, ಜಸ್ಟ್ ಇಷ್ಟು ಅಕೌಂಟ್ ಪ್ರಿಪೇರ್ ಮಾಡಿದರೆ ಆಯಿತು. ಪ್ರೀವಿಯಸ್ ಪ್ರಾಬ್ಲಮ್ ಡಿಪ್ರಿಸಿಯೇಷನ್ ಅಕೌಂಟ್ಸೇ ಕೇಳಿದರು. ಮೋಟರ್ ಕಾರ್ ಆಭರಣ ಮೋಟರ್ಸ್ ಅಂದರೆ ಸೆಲ್ಲರ್ ಅಕೌಂಟ್, ದೆನ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ದೆನ್ ಇಂಟ್ರೆಸ್ಟ್ ಅಕೌಂಟ್. ಇಷ್ಟನ್ನು ನಾವೇನು ಮಾಡಬೇಕು? ಕ್ಯಾಲ್ಕುಲೇಷನ್ ಮಾಡಬೇಕು. ಇದಕ್ಕೆ ಕ್ಯಾಲ್ಕುಲೇಷನ್ ಪ್ರಿಪೇರ್ ಮಾಡೋದಕ್ಕಿಂತ ಮೊದಲು ಲೆಡ್ಜರ್ ಅಕೌಂಟ್ಸ್ ಫಸ್ಟ್ ನಾವೇನು ಟೇಬಲನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಯಾಕೆ? ಇಂಟ್ರೆಸ್ಟ್ ಎಷ್ಟು, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು, ದಟ್ ಮೀನ್ಸ್ ಕ್ಯಾಶ್ ಪ್ರೈಸ್ ಆಫ್ ದಿ ಮಿಷನ್ ಎಷ್ಟು ಅಂತ. ಸೊ ವಿಲ್ ಗೋ ಫಾರ್ ದಿ ಸೊಲ್ಯೂಷನ್ ಪಾರ್ಟ್ ನಾವು. ದಿಸ್ ಈಸ್ ದ ಸೊಲ್ಯೂಷನ್, ಐ ವಿಲ್ ಎಕ್ಸ್ಪ್ಲೈನ್ ನಾವು. ಸೊ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಅಂತ ಹೇಳಿದೆ ಆಗವೇ. ಸೊ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನಲ್ಲಿ ನೀವೇನು ಕನ್ಸಿಡರ್ ಮಾಡಬೇಕು? ಇಲ್ಲಿ ಟೋಟಲ್ 4 ಅಮೌಂಟ್ ಕೊಟ್ಟಿದ್ದಾರೆ. ಒಂದು 2016, 15, 14, 13. ಸೊ ನಾವು ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಅಂತ ಹೇಳಿದರೆ ಕೆಳಗಿಂದ ಮೇಲೆ ಹೋಗಬೇಕು. ಅಂದರೆ ಫಸ್ಟಿಗೆ 2016 ಇದು ಕನ್ಸಿಡರ್ ಮಾಡಬೇಕು, ಸೆಕೆಂಡಿಗೆ 2015, ಥರ್ಡಿಗೆ 2014, ಲಾಸ್ಟಿಗೆ 2013 ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆನ್ ದ ಕ್ಯಾಶ್ ಪ್ರೈಸ್ ಈಸ್ ನಾಟ್ ಗಿವನ್, ಸೊ ಯು ಹ್ಯಾವ್ ಟು ಗೋ ಫಾರ್ ದಿ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್. ಸೊ ಅದನ್ನೇ ಸೇಮ್ ಇಲ್ಲಿ ಮಾಡಿದ್ದೇವೆ, ಕೆಳಗಡೆ ನೋಡಬೇಕು. ಸೊ ಇಲ್ಲಿ ಸೊಲ್ಯೂಷನ್ ನೋಡಿ. ಫಸ್ಟಿಗೆ ಟೇಬಲ್ ಮಾಡ್ಕೊಳ್ಳಿ. ಡ್ರಾ ದ ಟೇಬಲ್ಸ್. ಡೇಟ್ ಆಫ್ ದಿ ಪೇಮೆಂಟ್ ಕಾಲಮ್, ದೆನ್ ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಔಟ್ಸ್ಟ್ಯಾಂಡಿಂಗ್, ಎಷ್ಟು ಔಟ್ಸ್ಟ್ಯಾಂಡಿಂಗ್ ಉಂಟಂತ, ದೆನ್ ಇಂಟ್ರೆಸ್ಟ್, ದೆನ್ ಕ್ಯಾಶ್ ಪ್ರೈಸ್. ವಾಟ್ ಇಸ್ ದ ಕ್ಯಾಶ್ ಪ್ರೈಸ್? ಸೊ ಟೋಟಲ್ ಕ್ಯಾಶ್ ಪ್ರೈಸನ್ನು ಸಹ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು.
ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಮೆಥಡ್ ಅಂತ ಹೇಳ್ತೇವೆ. ನೀವು ಪರ್ಚೇಸ್ ಸಿಸ್ಟಮಲ್ಲಿ ಆಲ್ರೆಡಿ ಕಲ್ತಿರ್ಬೋದು. ಸೊ ಸ್ಟಿಲ್ ಈಗ ನೀವು ಲುಕ್ ಎಟ್ ದಟ್. ಫಸ್ಟಿಗೆ ನಾವು ಯಾವಾಗ ಕನ್ಸಿಡರ್ ಮಾಡಬೇಕು, ಲಾಸ್ಟ್ ಇಯರ್ ಇದು ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಅಂದರೆ ಲಾಸ್ಟ್ ಇಯರ್ ಇದನ್ನು ಫಸ್ಟಿಗೆ ಕನ್ಸಿಡರ್ ಮಾಡಬೇಕು. 2016 ಎಷ್ಟು ಅಮೌಂಟ್ ಕೊಡಲಿಕ್ಕಿತ್ತು, ಎಷ್ಟು ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಎಸ್ 1,10,000. ಸೊ 1,10,000 ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 10%. ಸೊ ಯಾವಾಗ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರುತ್ತೆ ಈ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ದಟ್ ಈಸ್ ರೇಟ್ ಪ್ಲಸ್ ಡಿವೈಡೆಡ್ ಬೈ ರೇಟ್ ಪ್ಲಸ್ 100. ಇದು ಫಾರ್ಮುಲಾ. ಯಾವಾಗ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿರ್ತದೆ ಆಗ ಈ ಫಾರ್ಮುಲಾವನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ರೇಟ್ ಪ್ಲಸ್ 100. ಸೊ ಇಲ್ಲಿ ಸಹ ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ 10 ಅದು, ದೆನ್ ಡಿವೈಡೆಡ್ ಬೈ 100 ಪ್ಲಸ್ 10. ಸೊ ಕ್ಯಾಲ್ಕುಲೇಷನ್ ಮಾಡಿ ಇಂಟ್ರೆಸ್ಟ್ ಎಷ್ಟು ಇನ್ಕ್ಲೂಡ್ ಆಗಿದೆ ಹಾಗಾದರೆ 10,000. ನೆಕ್ಸ್ಟಿಗೆ ಹಾಗಾದರೆ ಕ್ಯಾಶ್ ಪ್ರೈಸ್ ಎಷ್ಟಾಗಿರುತ್ತೆ, ಟೋಟಲ್ ಅಮೌಂಟ್ ನಾವು ಎಷ್ಟು ಪೇಮೆಂಟ್ ಮಾಡಿದ್ದೇವೆ 1,10,000. ಅದರಲ್ಲಿ ಇಂಟ್ರೆಸ್ಟ್ ಎಷ್ಟು 10,000. ಹಾಗಾದ್ರೆ ಮೈನಸ್ ಮಾಡಿ 1,10,000 minus 10,000 is equal to 1 lakh. That is the cash price. Cash price of the machine is included in that last installment 1 lakh rupees. Come to the 2015 year, the second installment ಅಲ್ಲಿ ಫಸ್ಟಿಗೆ ನಾವು ಮೈನಸ್ ಮಾಡ್ಕೊಳ್ಬೇಕು. ಸಾರಿ, ಔಟ್ಸ್ಟ್ಯಾಂಡಿಂಗ್ ಎಷ್ಟು ಅಂತ ನೋಡ್ಕೊಳ್ಬೇಕು ಫಸ್ಟಿಗೆ, ಮತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು. ದಟ್ ಈಸ್ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು 2,20,000. 2,20,000 2,20,000ಗೆ 2,20,000 ಅಗೇನ್ 10 ಡಿವೈಡೆಡ್ ಬೈ 110 ಮಾಡಿ 20,000 ಮೈನಸ್ ಮಾಡಿ 2 lakh rupees. 2 lakh rupees you have to consider into account. ಸೊ ನೆಕ್ಸ್ಟ್ ಒನ್, ಈಚ್ ಇಯರ್ ಇದೆಲ್ಲ ಪ್ಲಸ್ ಮಾಡ್ತಾ ಹೋಗ್ಬೇಕು. ಲಾಸ್ಟ್ ಒನ್ ಇರ್ತದಲ್ಲ ಅದನ್ನು ನಾವು ಇಲ್ಲಿ ಪ್ಲಸ್ ಮಾಡ್ತಾ ಹೋಗಬೇಕು. ದ ಲಾಸ್ಟ್ 2014 ಟೋಟಲ್ ಅಮೌಂಟ್ ಪೇಯ್ಡ್ ಎಷ್ಟು, ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟು, ಟೋಟಲ್ ಮಾಡಿ 3,52,000. ಅಗೇನ್ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 32,000 ಮೈನಸ್ ಮಾಡಿ 3,20,000. ದ ಲಾಸ್ಟ್ ಇಯರಲ್ಲಿ ಡೌನ್ ಪೇಮೆಂಟ್ 80,000. ಔಟ್ಸ್ಟ್ಯಾಂಡಿಂಗ್ ಎಷ್ಟಿತ್ತು 3,20,000. ಟೋಟಲ್ ಎಷ್ಟಾಯಿತು 4 lakh. ಲಾಸ್ಟ್ ಫಸ್ಟ್ ಇಯರಿಗೆ ಇಂಟ್ರೆಸ್ಟ್ ಏನಿರೋದಿಲ್ಲ, ನಮ್ಗೆ ಗೊತ್ತುಂಟು ಆಲ್ರೆಡಿ ಫಸ್ಟ್ ಇಯರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ದಿಸ್ ಇಸ್ 2013 ಫಸ್ಟ್ ಇಯರ್. ಸೊ ಅಲ್ಲಿ ಹಾಗಾದರೆ ಟೋಟಲ್ ಕ್ಯಾಶ್ ಪ್ರೈಸ್ ಎಷ್ಟಾಯಿತು 4 lakh. ಇಂಟ್ರೆಸ್ಟ್ ಟೋಟಲ್ ಮಾಡಿ ಎಷ್ಟಾಯಿತು 62,000. ಸೊ ಇದು ಇಂಪಾರ್ಟೆಂಟ್, ಇದು 4 lakh rupees ಮಿಷನ್ ಅಕೌಂಟಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕ್ಯಾಶ್ ಪ್ರೈಸ್ ಆಫ್ ದಿ ಮಿಷಿನ್ ಬೇಕು ನಮಗೆ. ಸೊ ಇದು 4 lakh rupees. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಮೆಥಡ್. ಸೊ ಅಗೇನ್ ಲುಕ್ ಎಟ್ ದಿ ಪ್ರಾಬ್ಲಮ್ ಪ್ರಾಪರ್ಲಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್ ದಿಸ್. ಇದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಗೊತ್ತಾದರೆ ಮತ್ತು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಲಿಕ್ಕೆ ಸಹ ಇದೆ. ಫಸ್ಟಿಗೆ ಲಾಸ್ಟ್ ಇಯರಿಂದ ಕ್ಯಾಲ್ಕುಲೇಷನ್ ಮಾಡ್ತಾ ಬರಬೇಕು. ಯಾವಾಗ ಈ ಥರ ಮಾಡಬೇಕು, ಯಾವಾಗ ನಮಗೆ ಕ್ಯಾಶ್ ಪ್ರೈಸ್ ಆಫ್ ದಿ ಮಿಷಿನ್ ಕೊಡೋದಿಲ್ಲ ಪ್ರಾಬ್ಲಮಲ್ಲಿ, ಅವಾಗ ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕು, ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್. ಫಸ್ಟಿಗೆ 2016 ಟೋಟಲ್ ಅಮೌಂಟ್ ಎಷ್ಟು, ಇಂಟ್ರೆಸ್ಟ್ ಎಷ್ಟು, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು, ಮತ್ತು ಪ್ರಿನ್ಸಿಪಲ್ ಅಮೌಂಟನ್ನು ನೆಕ್ಸ್ಟ್ ಇಯರ್ದು ಇನ್ಸ್ಟಾಲ್ಮೆಂಟ್ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಇದ್ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ಮತ್ತು ಇಂಟ್ರೆಸ್ಟ್ ಮೈನಸ್ ಔಟ್ಸ್ಟ್ಯಾಂಡಿಂಗ್ ಮಾಡಬೇಕು. 2 lakh ಸಿಗ್ತದೆ. ಮತ್ತು ಸೇಮ್ ಪ್ರೊಸೀಜರ್ ಲಾಸ್ಟ್ ಇಯರ್ಗೆ ಇಂಟ್ರೆಸ್ಟ್ ಮಾತ್ರ ಇರೋದಿಲ್ಲ. ಲಾಸ್ಟ್ ಇಯರ್ ಅಂತ ಹೇಳಿದರೆ ಫಸ್ಟ್ ಇಯರ್ ಆಗಿತ್ತು 2013ಗೆ, ಅದಕ್ಕೆ ಇಂಟ್ರೆಸ್ಟ್ ಇದೆ. ಟೋಟಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟಾಯಿತು 10,000 20,000 32,000, ಟೋಟಲ್ 62,000 ಆಯಿತು. ಸೊ ದಟ್ಸ್ ವಾಟ್ ವೆರಿ ಇಂಪಾರ್ಟೆಂಟ್ ಈಸ್ ಕ್ಯಾಲ್ಕುಲೇಷನ್ ಒಂದು ಕರೆಕ್ಟ್ ಕಲೀರಿ, ಇದು ಇಂಪಾರ್ಟೆಂಟ್. ಸೊ ಹೋಪ್ಫುಲಿ ಯು ಆಲ್ ಅಂಡರ್ಸ್ಟ್ಯಾಂಡ್. Go for the solution part preparing of ledger accounts. So come to the ledger accounts point now. The books of Prabhu yarilli, yes, buyer. The books of buyer we are first preparing the ledger accounts. So first account motor car account or asset account. First purchase ಮಾಡಬೇಕಾದ್ರೆ 1/4/2013 beginning of the year. ಯಾರಿಂದ ಪರ್ಚೇಸ್ ಮಾಡಿದ್ದು, ಅಬರ್ನಾ ಮೋಟರ್ಸ್ ಲಿಮಿಟೆಡ್. ಮೋಟರ್ ಕಾರ್ ಪರ್ಚೇಸ್ ಮಾಡಿದಾಗ ಏನು ಜರ್ನಲ್ ಬರ್ತದೆ, ಮೋಟರ್ ಕಾರ್ ಅಕೌಂಟ್ ಡೇಟೆಡ್ ಟು ಅಬರ್ನಾ ಮೋಟರ್ ಕಂಪನಿ ಲಿಮಿಟೆಡ್. ಸೊ 4 lakh rupees ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ಇಲ್ಲಿ.
ಸೊ 4 lakh rupees. ದಟ್ಸ್ ಹಾಗಾಗಿ ನಾವು ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು. ಮತ್ತು ಅಟ್ ದಿ ಎಂಡ್ ಆಫ್ ದಿ ಇಯರ್ 31/3/2014ಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಎಷ್ಟು ಪರ್ಸೆಂಟ್? 10%. 10% ಅಲ್ಲ, 20%. 20% you have to calculate. 4 lakh into 20% is equal to 80,000. Next balance figure calculation ಮಾಡಿ, ಎರಡು ಸೈಡ್ ಟೋಟಲ್ ಮಾಡಿ 4 lakh. Balance figure how much you will get? 3,20,000. that is balance carry down. The next yearಗೆ 2014ಗೆ balance brought down ಮಾಡ್ಕೊಳ್ಳಿ 3,20,000. again at the end of the year 20% depreciation charge ಮಾಡಿ on this value 3,20,000 ಮೇಲೆ 3,20,000 minus into 20% is equal to 64,000. again to make the total of both the side 3,20,000. so much what you will get, that is 2,56,000 balance figure. the last 2015ಗೆ brought down ಮಾಡಿ at the end of the year 31/3/2016ಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ again 20% ಇದ್ದ ವ್ಯಾಲ್ಯೂ ಮೇಲೆ 2,56,000 into 20% is equal to 51,200. so make the balance again, make the total of both the side. just 2016 31/16 ವರೆಗೆ ಮಾಡಿದರೆ ಆಯಿತು, just 3 years ಮಾಡಿದರೆ ಆಯಿತು ಸಾಕು. this is the motor car as asset account. next come to the next one, seller account. seller account ಅಲ್ಲಿ ಫಸ್ಟಿಗೆ ಏನು ಜರ್ನಲ್ ಎಂಟ್ರಿ ಬರ್ತದೆ? ಎಸ್, ಅದು ಮೋಟರ್ ಕಾರಲ್ಲಿ ಆಭರಣ ಕಂಪನಿ ಲಿಮಿಟೆಡ್ ಅಂತ ಕ್ರೆಡಿಟ್ ಸೈಡಲ್ಲಿ ಬರೆದಿರ್ತೇವೆ. ಇಲ್ಲಿ ಡೆಬಿಟ್ ಸೈಡಲ್ಲಿ ಮೋಟರ್ ಕಾರ್ ಅಕೌಂಟ್ ಅಂತ ಬರ್ತೇವೆ 4 lakh. ಅಟ್ ಸೇಮ್ ಟೈಮ್ ಡೌನ್ ಪೇಮೆಂಟ್ ಸೇಮ್ ಡೇಟಲ್ಲಿ ಟೋಟಲ್ ಇಂಟ್ರೆಸ್ಟ್ ಇದನ್ನು ಕನ್ಸಿಡರ್ ಮಾಡಬೇಕು. 1/4/2013 ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗಿದೆ? 64. ನಾವು ಟೇಬಲ್ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ, ಇದು 64, ಟೋಟಲ್ 64,000 ಆಯಿತು. ಸೊ ಸೈನಿಂಗ್ ಆಫ್ ದಿ ಕಾಂಟ್ರಾಕ್ಟಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೇವೆ, ಅದು 80,000 ಇದು ಪೇಯಿಂಗ್ ದ ಅಡ್ವಾನ್ಸ್. ದ ನೆಕ್ಸ್ಟ್ ಒನ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡೋದಕ್ಕೆ 1,52,000. ಮೇಕ್ ದಿ ಟೋಟಲ್ ಆಫ್ ಬೋತ್ ಸೈಡ್, ಬ್ಯಾಲೆನ್ಸ್ ಫಿಗರ್ ವಿಲ್ ಗೆಟ್ 2,30,000. ದ ನೆಕ್ಸ್ಟ್ ಇಯರಿಗೆ ಬ್ರಾಡ್ ಡೌನ್ ಮಾಡಿ 1/4/2014 3,30,000. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡೋದಕ್ಕೆ 1,20,000. ಮೇಕ್ ದಿ ಟೋಟಲ್ ಆಫ್ ಬೋತ್ ದ ಸೈಡ್ 1,10,000. ಬ್ಯಾಲೆನ್ಸ್ ಫಿಗರ್ ವಿಲ್ ಗೆಟ್ ರೈಟ್ ಡೌನ್ ಟು ದಿ ಲಾಸ್ಟ್ ಇಯರ್ 2015ಗೆ ಬ್ರಾಡ್ ಡೌನ್ ಮಾಡಿ ಇಟ್ ಗೆಟ್ ದ ಸೇಮ್ ವ್ಯಾಲ್ಯೂ ಇನ್ ಬೋತ್ ಸೈಡ್. ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ 1,10,000. ಸೊ ದಿಸ್ ಇಸ್ ವಾಟ್. ಖಾಲಿ ಟೇಬಲ್ಸ್ ಮಾತ್ರ ಕ್ಯಾಲ್ಕುಲೇಷನ್ ಮಾಡಿ ಚೇಂಜ್ ಇರ್ತದೆ, ಮತ್ತೆಲ್ಲ ಸೇಮ್ ಲಾಸ್ಟ್ ಪ್ರಾಬ್ಲಮ್ ಹೇಗೆ ಮಾಡಿರ್ತೇವೆ ಅದೇ ಥರ ಮಾಡ್ತಾ ಹೋದ್ರೆ ಆಯಿತು. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟ್. ಫಸ್ಟಿಗೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಅಂತ ನೋಡ್ಕೊಳ್ಬೇಕು. ಸೊ ಆಭರಣ ಮೋಟರ್ಸ್ ಲಿಮಿಟೆಡ್ ಇದು ಕ್ರೆಡಿಟ್ ಸೈಡಲ್ಲಿ ನಾವು ಏನಂತ ಬರೆದಿರ್ತೇವೆ? ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂತ ಬರೆದಿರ್ತೇವೆ. ಸೊ ಇಲ್ಲಿ ಡೆಬಿಟ್ ಸೈಡಲ್ಲಿ ಆಭರಣ ಮೋಟರ್ಸ್ ಲಿಮಿಟೆಡ್ ಟೋಟಲ್ 62,000 ಅಂತ ಕನ್ಸಿಡರ್ ಮಾಡಬೇಕು. 62,000 ಹೇಗೆ ಬಂತು? ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೆ ಟೇಬಲಲ್ಲಿ ಟೋಟಲ್ ಇಂಟ್ರೆಸ್ಟ್ ಪೇಯ್ಡ್ ಅದು. ಸೊ ನೆಕ್ಸ್ಟಿಗೆ ಅಟ್ ದಿ ಎಂಡ್ ಆಫ್ ದಿ ಫಸ್ಟ್ ಇಯರ್ 31/3/2014 ಟೋಟಲ್ ಇಂಟ್ರೆಸ್ಟ್ ಆಫ್ 2014 ಎಷ್ಟು ಉಂಟು ಅಂತ ಟೇಬಲಲ್ಲಿ ನೋಡಿ ಬರೆಯೋದ್ರೆ ಆಯಿತು. ಟೋಟಲ್ ಇಂಟ್ರೆಸ್ಟ್ ಎಷ್ಟು? 32,000. ಬ್ಯಾಲೆನ್ಸ್ ಮಾಡಿ ಎರಡು ಸೈಡ್. ಎಸ್, 30,000 ಬ್ಯಾಲೆನ್ಸ್ ಫಿಗರ್ ವಿಲ್ ಗೆಟ್ 62,000 30,000 ಬ್ಯಾಲೆನ್ಸ್ ಫಿಗರ್ ವಿಲ್ ಗೆಟ್ ರೈಟ್ ಡೌನ್ ಟು ದಿ ನೆಕ್ಸ್ಟ್ ಇಯರ್ ಬ್ರಾಡ್ ಡೌನ್ 30,000. again at the end of the year you have to charge the interest again. It is so that 20,000 is there in table. If you see the table you will come to know the second year is the installment, so interest. Make the total of both the side, balance figure you will get the last year balance brought down, the last year interest you have to pay. So this is the interest suspense account. The last one, interest account. interest account very simple. each and every year ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಎಷ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ದೀರಾ ಟ್ರಾನ್ಸ್ಫರ್ ಮಾಡ್ತಾ ಹೋದ್ರೆ ಆಯಿತು. ನೀವು ಇಲ್ಲಿಗೆ ಇದನ್ನು ಅಕೌಂಟ್ ನೋಡಿ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಿ 32,000, ಇಲ್ಲಿ 32,000, ಇಲ್ಲಿ 20,000, ಇಲ್ಲಿ 10,000. ಅದನ್ನೇ ಸೇಮ್ ಇದು ಏನು ಮಾಡಿದರೆ ಆಯಿತು, ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ಅಲ್ಲಿ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಇದರಲ್ಲಿ ಡೆಬಿಟ್ ಸೈಡ್ ಇದ್ದರೆ ಇಲ್ಲಿ ಡೆಬಿಟ್ ಸೈಡಲ್ಲಿ ಬರ್ತದೆ 32,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. 20,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ 10,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ದಟ್ಸ್ ವೆರಿ ಈಸಿ. ಡಿಪ್ರಿಸಿಯೇಷನ್ ಅಕೌಂಟ್ ಏನು ಕೇಳಲಿಲ್ಲ, ಎಷ್ಟು ಮಾಡಿದರೆ ಆಯಿತು. ಸೊ ಗೋ ಥ್ರೂ this problem again. Just the thing is the calculation of
This table calculation is very important. When in this table, if you are calculating properly, you can solve the problem very easily. ಹಾಗಾಗಿ ಟೇಬಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಕ್ಯಾಶ್ ಪ್ರೈಸ್ ಕೊಡದಿದ್ದಾಗ ನೀವೇನು ಮಾಡಬೇಕು, ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನಲ್ಲಿ ಮಾಡಬೇಕಂದ್ರೆ ಲಾಸ್ಟ್ ಇಯರ್ ಇದನ್ನು ಫಸ್ಟಿಗೆ ಕನ್ಸಿಡರ್ ಮಾಡಬೇಕು, ಫಸ್ಟ್ ಇಯರನ್ನು ಲಾಸ್ಟಿಗೆ ಕನ್ಸಿಡರ್ ಮಾಡಿ ಕ್ಯಾಶ್ ಪ್ರೈಸ್ ಆಫ್ ದಿ ಮಿಷಿನ್ ಎಷ್ಟು, ಇಂಟ್ರೆಸ್ಟ್ ಎಷ್ಟು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಎಸ್ ವಿಲ್ ಡೂ ದ ಪ್ರಾಬ್ಲಮ್ ಇನ್ ನೆಕ್ಸ್ಟ್ ಕ್ಲಾಸ್.